4 ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಅವರಮ್ಮ ಹಾಸ್ಪಿಟಲ್ ಸತ್ತೋಗ್ತಾರೆ. ICU ಅಲ್ಲಿ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಒಂದು ಮಗು ಸತ್ತೋಗಿದೆ, ಅವಕಚ್ಚು ಸತ್ತೋಗಿದ್ದು. ಇವನು ಇರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದರೂ ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತು. ಅವಳಿಗೆ ಅಷ್ಟೊಂದು ಅವಳು ಮದುವೆನೇ ಆಗಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ. ಪ್ರಾಣ ತೆಗೆವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ. ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ನಿಮ್ಗೆ ಮದುವೆ ಬಗ್ಗೆ ಗೊತ್ತಿತ್ತ? ವಿರೋಧ ಏನಾದ್ರು? ಏನೂ ಗೊತ್ತಿಲ್ಲ ಸರ್ ನಮ್ಗೆ. ಮನೆ ರೆಡಿ ಮಾಡಿಸ್ತಾ ಇದ್ರು. ನಂಗೆ ಬಂದಿದ್ರೆ ಮದ್ವೆನ ಮಾಡ್ಕೊಂತಿದ್ದು. ಬೇಕು ಅಂತ ಮನೆ ಹತ್ರ ಬಂದಿದ್ರೆ ಮಾಡ್ಕೊಂತಿದ್ವಿ. ನಮ್ಗೇನು ಬೇರೆ ಅವ್ನಿಗೇನೇನು ಮದ್ವೆ ಆಗಿರ್ಲಿಲ್ಲ ಆಲ್ರೆಡಿ. ಏನು ಹೇಳಿರ್ಲಿಲ್ಲ. ಒಬ್ಬನೇ ಮಗ, ಒಬ್ಬ ಚಿಕ್ಕ ವಯಸ್ಸೆಲ್ಲ ಸತ್ತೋಗಿದ್ದ. ಇವನು ಇದ್ದಿದ್ದ ಒಬ್ಬ ಚಿಕ್ಕ ವಯಸ್ಸಿಂದಾನೆ ಅವನ ಸಂಖ್ಯೆ ಇಲ್ಲ. ಅವ್ರಮ್ಮ ಬದುಕಲ್ಲ ಸರ್ ನಿಜವಾಗ್ಲೂ. ಅವನಿಗೆ ಒಬ್ಬಂಗೆ ಶಿಕ್ಷೆ ಕೊಟ್ಟು ಹೋಗ್ಬಿಟ್ಲು. ಆದರೆ ಅವ್ರಮ್ಮ ಅವರಪ್ಪ ಯಾರು ನೋಡ್ತಾರೆ ಸರ್? ಅವ್ರ ಮನೆ ಯಾರು ನೋಡ್ತಾರೆ ಸರ್? ಅರ್ಥ ಮಾಡ್ಬೇಕಲ್ವಾ? ಅವಳೊಂದು ಹೆಣ್ಣಾಗ ಒಂದು ಸಂಸಾರ ಒಂದು ಮನೆನ ತೆಗೆದ್ಬಿಟ್ಲು ಅವಳು. 4 ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಅವರಮ್ಮ ಹಾಸ್ಪಿಟಲ್ ಸತ್ತೋಗ್ತಾರೆ. ICU ಅಲ್ಲಿ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಒಂದು ಮಗು ಸತ್ತೋಗಿದೆ, ಅವಕಚ್ಚು ಸತ್ತೋಗಿದ್ದು. ಇವನು ಇರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದರೂ ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತು. ಅವಳಿಗೆ ಅಷ್ಟೊಂದು ಅವಳು ಮದುವೆನೇ ಆಗಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ. ಪ್ರಾಣ ತೆಗೆವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ. ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ನಿಮ್ಗೆ ಮದುವೆ ಬಗ್ಗೆ ಗೊತ್ತಿತ್ತ? ವಿರೋಧ ಏನಾದ್ರು? ಏನೂ ಗೊತ್ತಿಲ್ಲ ಸರ್ ನಮ್ಗೆ. ಮನೆ ರೆಡಿ ಮಾಡಿಸ್ತಾ ಇದ್ರು. ನಂಗೆ ಬಂದಿದ್ರೆ ಮದ್ವೆನ ಮಾಡ್ಕೊಂತಿದ್ದು. ಬೇಕು ಅಂತ ಮನೆ ಹತ್ರ ಬಂದಿದ್ರೆ ಮಾಡ್ಕೊಂತಿದ್ವಿ. ನಮ್ಗೇನು ಬೇರೆ ಅವ್ನಿಗೇನೇನು ಮದ್ವೆ ಆಗಿರ್ಲಿಲ್ಲ ಆಲ್ರೆಡಿ. ಏನು ಹೇಳಿರ್ಲಿಲ್ಲ. ಒಬ್ಬನೇ ಮಗ, ಒಬ್ಬ ಚಿಕ್ಕ ವಯಸ್ಸೆಲ್ಲ ಸತ್ತೋಗಿದ್ದ. ಇವನು ಇದ್ದಿದ್ದ ಒಬ್ಬ ಚಿಕ್ಕ ವಯಸ್ಸಿಂದಾನೆ ಅವನ ಸಂಖ್ಯೆ ಇಲ್ಲ. ಅವ್ರಮ್ಮ ಬದುಕಲ್ಲ ಸರ್ ನಿಜವಾಗ್ಲೂ. ಅವನಿಗೆ ಒಬ್ಬಂಗೆ ಶಿಕ್ಷೆ ಕೊಟ್ಟು ಹೋಗ್ಬಿಟ್ಲು. ಆದರೆ ಅವ್ರಮ್ಮ ಅವರಪ್ಪ ಯಾರು ನೋಡ್ತಾರೆ ಸರ್? ಅವ್ರ ಮನೆ ಯಾರು ನೋಡ್ತಾರೆ ಸರ್? ಅರ್ಥ ಮಾಡ್ಬೇಕಲ್ವಾ? ಅವಳೊಂದು ಹೆಣ್ಣಾಗ ಒಂದು ಸಂಸಾರ ಒಂದು ಮನೆನ ತೆಗೆದ್ಬಿಟ್ಲು ಅವಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.